ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ದಿನ ಆಗಿಬಿಟ್ಟಿದೆ ಬ್ಲಾಗ್ನ ನಾನು ನಿಮಗೆ ಹಾಕಿ, ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ಮಾತಲ್ಲಿ ಸ್ವಲ್ಪ ತೊದಲಿಸ್ತಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಂದು ಸಲ ಆ ಥರ ಪ್ರಾಬ್ಲಮ್ ಆಗುತ್ತೆ. ಸಡನ್ನಾಗಿ ವಾಯ್ಸ್ ಕೊಡಬೇಕಾದ್ರೆ, ಎಕ್ಸ್ಟ್ರಾ ವಾಯ್ಸ್ ಕೊಡಬೇಕಾದ್ರೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಅಲ್ಲೇ ನಾನು ವಾಯ್ಸ್ ಕೊಟ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಮಾಡ್ತಾಯಿದ್ರೆ ಕರೆಕ್ಟಾಗಿರುತ್ತೆ. ಈ ಥರ ಫಸ್ಟು ಶೂಟ್ ಮಾಡಿಕೊಟ್ಟು ಆಮೇಲೆ ನಾನು ವಾಯ್ಸ್ ಕೊಡೋಕ್ಕೆ ಹೋದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ನಾನು ಇರಲಿಲ್ಲ, ನಾನು ನೈಟೇ ನಮ್ಮ ಅಕ್ಕನ ಮನೆಗೆ ಹೋಗಿದ್ದ. ನನ್ನ ಚಿಕ್ಕಮ್ಮನ ಮನೆ ಊಟ ಇತ್ತು ರಾತ್ರಿ, ಅದೇ ಹಬ್ಬ ಮಾಡಿದ್ರಲ್ಲ ಅವ್ರ ಮನೆ, ಅಲ್ಲಿಗೆ ಊಟಕ್ಕೆ ಅಂತ ಹೋದಾಗ ಅಲ್ಲೇ ನಮ್ಮ ಚಿನ್ನಿ ಮುತ್ತು ಎಲ್ಲ ಬಂದಿದ್ರಲ್ಲ. ನನ್ನ ಅಕ್ಕನ ಮನೆ ಹಬ್ಬ ಇದೆ ಭಾನುವಾರ, ಅದಕ್ಕೋಸ್ಕರ ಅವನ್ನ ಅಲ್ಲೇ ಕರ್ಕೊಂಡೋದ್ರು. ಇನ್ನು ನಾನು ನಮ್ಮ ಮನೆಯವ್ರು ಇಬ್ಬರೇ ನೈಟ್ ಬಂದಿದ್ದು ವಾಪಸ್ ಮನೆಗೆ. ಇನ್ನು ಬೆಳಗ್ಗೆ ನನಗೆ ಸ್ಕೂಲ್ ಇತ್ತು, ಅವನಿಗೆ ರಜಾ ಇತ್ತು, ಎಕ್ಸಾಮ್ ಎಲ್ಲ ಮುಗ್ದಿತ್ತಲ್ಲ. ಇನ್ನೇನು ಮಾಡೋದು, ನಮ್ಮ ಚಿಕ್ಕಮ್ಮ ಸ್ವಲ್ಪ ಸಾಂಬಾರು ಕೊಟ್ಟಿದ್ರು, ತಲೆಕಾಲು ಸಾಂಬಾರು. ನಮ್ಮ ಮನೆಯವ್ರಿಗಾಗುತ್ತೆ. ಶನಿವಾರ ನಾನು ಮಾಮೂಲಿ ರಾತ್ರಿ ಅನ್ನ ಉಳಿದಿತ್ತು, ಏನದು ಬಾನಿಗೆ ಹಾಕ್ಬಿಡ್ಬೋದು, ನಮ್ಮನೇನು ವೇಸ್ಟ್ ಆಗಲ್ಲ, ಹಸು ಇದ್ದಾವೆ, ಅದು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಮೊಸರನ್ನ ಮಾಡಿದೆ. ಮತ್ತು ಒಂದು ಮುದ್ದೆ ಮಾಡಿಡೋಣ ನಮ್ಮ ಮನೆಯವ್ರಿಗೆ, ಹೆಂಗಿದ್ರು ತಲೆಕಾಲು ಸಾಂಬಾರು ಅವರೇ ಶನಿವಾರ ತಿಂತಾರಲ್ಲ ಅಂದ್ಬಿಟ್ಟು ಅನ್ನ ಮಾಡಿಬಿಟ್ಟು ಅವ್ರಿಗೂ ಬಿಸಿ ಬಿಸಿ ಮುದ್ದೆ ಮಾಡಿಟ್ಬಿಟ್ರೆ ಬೆಳಗ್ಗೆನೇ ಖುಷಿ ಆಗಿಬಿಡ್ತಾರೆ. ಅವ್ರಿಗೂ ಮುದ್ದೆ ಎಲ್ಲ ಮಾಡಿಟ್ಟೆ ಬಿಸಿದು. ಇನ್ನೂ ಮನೆ ಕಸ ಎಲ್ಲ ಗುಡಿಸಿರಲಿಲ್ಲ, ಎಲ್ಲ ಗುಡಿಸಿ ಹೊರಡಬೇಕಾಗಿತ್ತಲ್ಲ, ತುಂಬ ಕೆಲಸ ಎಲ್ಲ ಇತ್ತು. ಬೇರೆ ಸಾಂಬಾರ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಈ ಸಾಂಬಾರು ಇವಾಗ ಇದ್ದರೆ ನಾನು ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊ ಬರೋಷ್ಟರೊಳಗಡೆ, ಹಾಫ್ ಡೇ ಸ್ಕೂಲ್ ಮುಗಿಸ್ಕೊ ಬರೋಷ್ಟರೊಳಗಡೆ ಇದನ್ನು ಖಾಲಿ ಮಾಡಿರ್ತಾರೆ. ಮಧ್ಯಾಹ್ನ ಬಂದು ನಾನು ಬಿಸಿ ಬಿಸಿ ಸಾಂಬಾರನ್ನ ಮಾಡ್ಬೋದು ಅಂದ್ಬಿಟ್ಟು ಅದಕ್ಕೇ ಈ ಸಾಂಬಾರಿಗೆ ಅನ್ನ ಎಲ್ಲ ಮಾಡಿ ಮುದ್ದೆ ಎಲ್ಲ ಮಾಡಿದೆ. ಇವತ್ತು ನಾಳೆ ಅಕ್ಕನ ಮನೆ ಹಬ್ಬ ಇದೆ, ಪಕ್ಷ, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ನನ್ನ ಮಗ ನಮ್ಮ ವ್ಯಾನಲ್ಲಿ ಅಲ್ಲಿಗೆ ಬರ್ತಾನೆ, ಬೀರ್ವಳ್ಳಿಗೆ. ಅದಕ್ಕೋಸ್ಕರ ಅವನಿಗೋಸ್ಕರನಾದ್ರು ಹೋಗೋಣ ಇವತ್ತು. ಅವ್ನು ನೋಡಿ ಒಂದು ತಿಂಗಳೇ ಆಗೋಯ್ತು ನನಗೆ, ಸಿಕ್ಕಾಪಟ್ಟೆ ಅವನ್ನ ನೋಡಬೇಕು ಅನ್ನಿಸ್ತಿದೆ. ಅದಕ್ಕೋಸ್ಕರ ಇವತ್ತೇ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದು ಬಿಸಿ ಸಾಂಬಾರು ಮಾಡಿದ್ರೆ ಮತ್ತು ನೈಟಿಗೆ ಮತ್ತು ನಾಳೆಗೆ ನಮ್ಮ ಮನೆಯವ್ರಿಗೆ ಆಗುತ್ತೆ. ನಾಡಿದ್ದು ಬೆಳಿಗ್ಗೆ ಬರೋಣ ಅಂತ ಅಂದ್ಕೊಂಡು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಮನೇನೂ ಒರೆಸ್ಕೊಂಡೆ. ಶನಿವಾರ ದೀಪ ಹಚ್ಚೋಗೋಣ ಅಂದ್ಬಿಟ್ಟು. ಕೊಟ್ಟಿಗೆ ಫುಲ್ಲೇನು ನಾನು ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಅರ್ಧ ಮಾತ್ರ ಕ್ಲೀನ್ ಮಾಡಿದೆ. ಇನ್ನು ಅರ್ಧನ ನಮ್ಮ ಮನೆಯವ್ರು ಮಾಡ್ಕೊತೀನಿ ಅಂದರು. ನನಗೆ ಯಾಕೋ ಈಗ ಕಾಲು ನೋವು ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಈಗ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಟೈಮು ಎದ್ದು ಮಾಡೋಕ್ಕೆ ನಂಗೆ ಟೈಮ್ ಸಿಗೋಲ್ಲ, ಟೈಮು ಆಗಿಬಿಡುತ್ತೆ. ಅದಕ್ಕೇ ಸಂಜೆ ಬಂದು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 2 ಡೇಸ್ ಆಗಿದೆ, ನೋಡೋಣ ಹೀಗೆ ಕಂಟಿನ್ಯೂ ಆಗುತ್ತೋ ಇಲ್ಲ ಇದೇ ಥರ ಕಂಟಿನ್ಯೂ ಆದರೆ ಒಳ್ಳೆಯದು. ಏನು ಮಧ್ಯದಲ್ಲಿ ಸೋಂಬೇರಿತನ ಎಲ್ಲ ಬೇಡ ಅಂತ ಅನಿಸುತ್ತೆ ನನಗೆ. ಇನ್ನು ಅಕ್ಕನ ಮನೆಗೆ ಹಬ್ಬಕ್ಕೆ ಹೋಗ್ತೀನಿ, ಅಲ್ಲಿ ಮಾಡೋಕ್ಕಾಗುತ್ತೋ ಟೈಮ್ ಸಿಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಅವರು ನಿಮ್ಮ ಥರನೇ ಮಾಡ್ತಾರೆ ಅಂತ ಗೌರಿ ಹಬ್ಬದಲ್ಲೇ ಹೇಳ್ತಾರಂತೆ. ಗೌರಿರಂಗಪ್ಪನ ಗುಡಿ ಅವರಲ್ಲ ಅವರು. ನಾನು ಟೈಮೇ ನೋಡ್ಕೊಂಡಿಲ್ಲ, 8:30 ಆಗೇ ಹೋಗ್ಬಿಟ್ಟಿತ್ತು. ಆಗ ಬೇಗ ಬಂದು ಫಾಸ್ಟಾಗಿ ಸೀರೆ ಉಟ್ಕೊಂಡು ಮಾಮೂಲಿ ನಾನು ಸಿಂಪಲಾಗಿ ರೆಡಿಯಾಗಿ ಹೋಗೋದು.
ತುಂಬ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಹೋಗ್ತಿರೋ ಸ್ಕೂಲಿಗೆ ತಾನೇ ಏನಕ್ಕೆ ಮೇಕಪ್ ಜಾಸ್ತಿ. ಒಟ್ಟಿನಲ್ಲಿ ತುಂಬ ಫಾಸ್ಟಾಗಿ ರೆಡಿ ಆಗುತ್ತೆ. ಯಾಕೆ ಅಂದರೆ ನಾನು ಇನ್ನೂ ತಿಂಡಿ ತಿಂದಿರಲಿಲ್ವಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಫೈನಲ್ ಟಚ್. ಈಗ ಬೇಗ 2 ಸೆಕೆಂಡಲ್ಲಿ ಮುದ್ದೆ ಊಟ ಮಾಡಿಬಿಟ್ಟು ರೆಡಿ ಆಗಬೇಕು. ಕಡಿಮೆ ಆಗಿಬಿಟ್ಟೈತೆ. ಯಾವ್ದು ನೀನು? ಹಾಂ, ಒಕ್ಕ ಹಾಂ ಹಾಂ, ಅದೇ